ವಿಜಯಪುರದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿರುವ ನಿವೃತ್ತ ನೌಕರರು ಹೆಚ್ಚಿನ ಪಿಂಚಣಿಗಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಿವೃತ್ತ ನೌಕರರ ಈ ಹೋರಾಟಕ್ಕೆ ಬೆಂಬಲವಾಗಿ ಆಕ್ರೋಶ ವ್ಯಕ್ತಪಡಿಸಿದ ವರ್ಕಿಂಗ್ ಪ್ರೆಸಿಡೆಂಟ್ ವೀರ್ಕುಮಾರ್ ಗಡದ್ ಮಾತನಾಡಿ ಹೇಳಿದರು, ದೇಶದ ನಿರ್ಮಾಣಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸಿದ ಲಕ್ಷಾಂತರ ನಿವೃತ್ತ ನೌಕರರು ಇಂದು ನ್ಯಾಯಕ್ಕಾಗಿ ಬೀದಿಗೆ ಬರಬೇಕಾದ ಪರಿಸ್ಥಿತಿ ಬಂದಿದೆ. ಪಿಂಚಣಿಯಲ್ಲಿ ಹೆಚ್ಚಳ ಮಾಡುವುದು ಸರ್ಕಾರದ ಕರ್ತವ್ಯ. ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸಬೇಕು. ಅವರು ಮುಂದುವರೆದು ಎಚ್ಚರಿಕೆ ನೀಡಿದರು. ನಿವೃತ್ತ ನೌಕರರ ಕಷ್ಟಗಳನ್ನು ತಪ್ಪಿಸಿ ಹೋಗುವಂತೆ ಮಾಡುವುದಿಲ್ಲ. ಸ್ಪಂದನೆ ಸಿಗದಿದ್ದರೆ ರಾಷ್ಟ್ರವ್ಯಾಪಿ ಹೋರಾಟ ಅನಿವಾರ್ಯ. ದಿಲ್ಲಿ ಚಲೋ ಜೈಲ್ ಭರೋ ಹೋರಾಟಕ್ಕೆ ನಾವು ಸಿದ್ಧ. ಇದು ಕೇವಲ ಮನವಿಯಲ್ಲ, ಇದು ನಮ್ಮ ಹಕ್ಕಿನ ಬೇಡಿಕೆ. ನಿವೃತ್ತ ನೌಕರರು ಪಿಂಚಣಿ ಹೆಚ್ಚಿಸಬೇಕು, ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರು ಎಂಬ ಘೋಷಣೆಗಳೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಅಶೋಕ್ ರಾವತ್ ಅವರಿಗೆ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ರಾವ್ ಸಾಬ್ ಆಗೆ ಬಡೋ ರಾವ್ ಸಾಬ್ ಆಗೆ ಬಡೋ EPS 95 ಕಾರ್ಮಿಕರ ಹೋರಾಟಕ್ಕೆ EPS 95 ಕಾರ್ಮಿಕರ ಹೋರಾಟಕ್ಕೆ EPS 95 ಕಾರ್ಮಿಕರ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ ಯಾಕಪ್ಪ ಈ ಪಿಂಚಣಿಗಾಗಿ ಹೋರಾಟ ಮಾಡ್ತೀವಂದ್ರೆ ಸುಮಾರು 50 ವರ್ಷ ನೌಕರಿ ಮಾಡಿ 30-40 ವರ್ಷ ನೌಕರಿ ಮಾಡಿದ್ದಾರೆ. ಬರುವುದು ಎಷ್ಟ್ರಿ 2,000 ಕೊಡ್ತಾ ಇದ್ದಾರೆ. ಎಷ್ಟ್ರಿ 1,000 1,500 1,200 ಅವ್ರು ತಗೊಂಡಿದ್ರು. ನಮ್ದು ಎಲ್ಲಾ ಪ್ರತಿ ನಮ್ಮ ಸರ್ವಿಸ್ನಾಗ ಎಲ್ಲ ಕಟ್ ಮಾಡ್ಕೊಂಡ್ ಬಂದಾರೆ. ಡಿಸ್ಟ್ರಿಬ್ಯೂಷನ್ ಆಗಿದೆ. ನಮ್ಮ ಹಣ ನಮಗ್ ಕೊಡ್ಲಿಕ್ಕೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಹೋರಾಟ 10 ವರ್ಷದಿಂದ ನಾವು ಕೂಗ್ತಾ ಇದ್ದೀವಿ. ಎರಡು ಅವಳಿ ಜಿಲ್ಲೆದವರು, ಬಾಗಲಕೋಟೆ ಜಿಲ್ಲೆ ಹಾಗೂ ಬಿಜಾಪುರ ಜಿಲ್ಲೆದವರು ಇವತ್ತು ನಾವು ಕೂಡಿರು ಒಂದು ಕೂಗ ಹೇಳಿರಿ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ಈ ರೀತಿ ಕೂಗಾಡ್ತೇವೆ, ಹೋಗ್ತೇವೆ. ನಮ್ಮ ವೃದ್ಧರ ಕೂಗು ನಿಮಗ ಅರ್ಥ ಆಗ್ತದೆ. ನಾವೆಲ್ಲ 1,000-2,000 ಪಿಂಚಣಿ ಒಳಗ ನಾವು ಹೆಂಗ್ ಜೀವನ ಮಾಡ್ಬೇಕು ನೀವೇ ನೋಡ್ರಿ. ಇದನ್ನ ನರೇಂದ್ರ ಮೋದಿಜಿ ಅವರಿಗೆ ಅಡ್ರೆಸ್ ಮಾಡಿದೆವು. ನಿಮ್ಮ ಮುಖಾಂತರ ಅವರಿಗೆ ಸರಿಯಾದ ರೆಕಮೆಂಡೇಶನ್ ಮಾಡ್ರಿ. ಈ ಬೇಡಿಕೆ ಈಡೇರಿಸಲಿಕ್ಕೆ ಇಷ್ಟೊಂದು ಜನ ವೃದ್ಧರು ಬಂದಾರ, 70-80 ವಯಸ್ಸದವ್ರು ಬಂದಾರ ಅಂತ ಹೇಳಿ ಇದನ್ನ ಅವರಿಗೆ ಫಾರ್ವರ್ಡ್ ಮಾಡ್ರಿ ದಯಮಾಡಿ. ಅದೇ ರೀತಿ ಆನರೇಬಲ್ ಮಿನಿಸ್ಟರ್ ನಮ್ಮ ಮನ್ಸುಖ್ ಮಾಂಡವಿಯಾ ಅವರು ಅದಾರ. ಅವ್ರು ನಮಗೆ ರೈಟಿಂಗ್ ಒಳಗೆ ಕೊಟ್ಟಾರ, ನಿಮ್ಮ ಬೇಡಿಕೆ ಈಡೇರಿಸ್ತೇವೆ ಅಂತ ಹೇಳಿ. 1 ತಿಂಗಳಾಯ್ತು ಮತ್ತೆ ರೈಟಿಂಗ್ ಕೊಟ್ಟು ಇನ್ನೂ ಈಡೇರಿಸ್ತಾ ಇಲ್ಲ. ಅದಕ್ಕೆ ಅವ್ರಿಗೂ ನಾವು ಮನವಿ ಕೊಟ್ಟಿದ್ದೆವು. ಇನ್ನೊಂದು EPF ಅವರಿಗೆ, ಇದು ಜಿಲ್ಲಾಧಿಕಾರಿಗಳ ಮುಖಾಂತರ EPF ಕಚೇರಿ ಅವ್ರಿಗೆ ಕೊಡ್ರಿ. ಇದು KSRTC ಅವರಿಗೆ ಆನ್ಲೈನ್ ಒಳಗ ಹೈಯರ್ ಪೆನ್ಷನ್ಗೆ ಜಾಯಿಂಟ್ ಆಪ್ಷನ್ ತಗೊಳ್ಳೋದಿತ್ತು. ಅದ್ರೊಳಗೆ ನಮ್ಮನ್ನೆಲ್ಲರನ್ನು ಏಕಪಕ್ಷೀಯವಾಗಿ ರಿಜೆಕ್ಟ್ ಮಾಡ್ಯಾರ. ಕಾರಣ ಏನ್ ಹೇಳ್ತಾರ ಅಂದ್ರೆ, ನಿಮ್ ಟ್ರಸ್ಟ್ ಅದ, ನೀವು ಟ್ರಸ್ಟ್ನೊಳಗೆ ಕಾನೂನು ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರ. ನಮ್ಮ ಕಾರ್ಮಿಕರಿಗೆ ಏನು ಗೊತ್ತಿರ್ತದೆ ಕಾನೂನು? ಅವರು ನಮಗೇನು ಮಾಹಿತಿ ಕೊಟ್ಟಿಲ್ಲ, ಏನಿಲ್ಲ. ನಮ್ಮ ಸರ್ವಿಸ್ ಪೂರ್ತಿ ನಮ್ಮಿಂದ ರೊಕ್ಕ ಹೇರ್ಕೊಂಡು ಇವತ್ತಿನ ದಿವಸ ಕಡಿಮೆ ಪೆನ್ಷನ್ ಕೊಡ್ತಾ ಇದ್ದಾರೆ. ಅದಕ್ಕೆ ಇದನ್ನ ಕಾರ್ಮಿಕೆಲ್ಲ ಇವ್ರಿಗೆ ಪೆನ್ಷನ್ದವ್ರಿಗೆ ಪಿಂಚಣಿ ಪ್ರಾದೇಶಿಕ ನಿಧಿ ಆಯುಕ್ತರು ಬಿಜಾಪುರ ಕಳಿಸ್ರಿ, ಇದು ಮಿನಿಸ್ಟ್ರಿ ಕಳಿಸ್ರಿ. ದಯಮಾಡಿ ಅದನ್ನು ಕಳಿಸ್ರಿ. ಫೋಟೋ ತೆಗೀರಿ ಪ್ಲಸ್ ವಿಡಿಯೋ. ಪ್ರೈಮ್ ಮಿನಿಸ್ಟರ್ ಕಟ್ಟಿದ್ದನ್ನು DC ಮುಖಾಂತರ ಜೊತೆಗೆ ಆನರೇಬಲ್ ಡಾಕ್ಟರ್ ಮನ್ಸುಖ್ ಯೂನಿಯನ್ ಮಿನಿಸ್ಟರ್ ಲೇಬರ್ ಅವ್ರಿಗೂ ಕಳಿಸ್ಕೊಡ್ತೀವಿ. ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರು ಬಿಜಾಪುರ ಇವರಿಗೂ ನಿಮ್ಮ ಮುಖಾಂತರ ನ್ಯಾಯ ಹೇಳ್ತಾ ಇದ್ದಾರೆ, ಅದನ್ನು ನೋಡಿ ಕಳಿಸ್ಕೊಡ್ತೀವಿ. ದಯಮಾಡಿ ಮಾಡಿ. ನಾನು ವೀರ್ಕುಮಾರ್ ಗಡಾದ, ರಾಜ್ಯ ಕಾರ್ಯಾಧ್ಯಕ್ಷ, ಕರ್ನಾಟಕ NAC ಸಂಘಟನೆ.
ಇವತ್ತಿನ ದಿವಸ ಇಡೀ ದೇಶಾದ್ಯಂತ 18ನೇ ತಾರೀಕಿನಿಂದ 30ನೇ ತಾರೀಕಿಂತನ ನಾವು ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ EPFO ಕಚೇರಿ ಮುಂದೆ ಧರಣಿ ಮಾಡಿ ಮನವಿ ಕೊಡ್ತಾ ಇದ್ದೇವೆ. ಕಾರಣ ಇಷ್ಟೇ, ನಮ್ಮ ಬೇಡಿಕೆ ಈಡೇರಿಸ್ತೀನಿ ಅಂತೇಳಿ ಅಂತಿಮವಾಗಿ ರೈಟಿಂಗ್ ಒಳಗೆ ಕೊಟ್ಟಾರ, ನಿಮ್ಮ ಬೇಡಿಕೆ ಕೂಡಲೇ ಈಡೇರಿಸ್ತೇವೆ ಅಂತ. ಆದ್ರೆ ಇವತ್ತಿನ ತನ ಬರೆದು ಕೊಟ್ಟು 1 ತಿಂಗಳಾದರೂ ಏನು ಉತ್ತರ ಇಲ್ಲ ಅಂತೇಳಿ ನಾವು ಇವತ್ತಿನ ದಿವಸ 18ನೇ ತಾರೀಕಿನಿಂದ 30ನೇ ತಾರೀಕಿನ ತನ ಇಡೀ ದೇಶಾದ್ಯಂತ ಹೋರಾಟ ಇಟ್ಕೊಂಡೆವು. ನಮ್ಮ ಕಮಾಂಡರ್ ಅಶೋಕ್ ರಾವುತ್ ಅವರು ಮೊನ್ನೆ 17ನೇ ತಾರೀಕು ಬಾರಾಮತಿಯಿಂದ ಕೋಲ್ಹಾಪುರಕ್ಕೆ ಬಂದಾರ. 17ನೇ ತಾರೀಕಿನ ದಿವಸ 18ನೇ ತಾರೀಕಿನ ದಿವಸ ಕೋಲ್ಹಾಪುರದಲ್ಲಿ ಮೀಟಿಂಗ್ ಮಾಡಿದಾರ. ಆಮೇಲೆ 18ನೇ ತಾರೀಕು ಸಾಯಂಕಾಲ ಹುಬ್ಬಳ್ಳಿನಲ್ಲಿ ಮೀಟಿಂಗ್ ಮಾಡಿದ್ರು. ಆಮೇಲೆ 18ನೇ ತಾರೀಕು ರಾತ್ರಿ ಕಾರವಾರಕ್ಕೆ ಹೋಗಿ 20ನೇ ತಾರೀಕು ನಿನ್ನೆ ಕಾರವಾರದಲ್ಲಿ ಮೀಟಿಂಗ್ ಮಾಡಿದಾರ. ಇದನ್ನ ಹೇಳಿದಾರ. ಇವತ್ತಿನ ದಿವಸ ಬಿಜಾಪುರಕ್ಕೆ ಬಂದಿದ್ದಾರೆ. ಬಿಜಾಪುರದಲ್ಲಿನೂ ಈ ಮೆರವಣಿಗೆ ಮಾಡಿ ಇದನ್ನೆಲ್ಲರಿಗೂ ಮಾಹಿತಿ ಕೊಟ್ಟು ಇದನ್ನ ಈ ಮನವಿ ಪತ್ರ ಕೊಡ್ಲಿಕ್ಕೆ ಸಹಕಾರ ಮಾಡಿದಾರ. ಅವ್ರ ವಯಸ್ಸು 76, ಅವ್ರ ಆರೋಗ್ಯ ಇಲ್ಲ, ಅವರಿಗೆ ನಮ್ಮ ಪಿಂಚಣಿಗೆ ಸಂಬಂಧ ಇಲ್ಲ. ಆದ್ರೂ ಮಾನವೀಯ ದೃಷ್ಟಿಯಿಂದ ನಮ್ಮ ಎಲ್ಲಾ ಪಿಂಚಣಿಗಾರರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಅವರು ಇವತ್ತಿನ ದಿವಸ ಈ ಹೋರಾಟ ಮಾಡ್ತಾ ಇದಾರ. ಸ್ವತಃ ಸ್ವಂತ ಕಾರ್ ಡ್ರೈವ್ ಮಾಡಿಕೊಂಡು 2200 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಅಂತ ಹೇಳ್ತಾ ಇದ್ರು. ನೋಡಿದ್ರಿ ನೀವು, ಅಂತ ತ್ಯಾಗ ಜೀವಿಗಳು ನಮ್ಮ ಲೀಡರ್ಗಳಿದಾರ. ಅವ್ರು ನಂಬಿಕೊಂಡು ನಾವು ಇವತ್ತಿನ ದಿವಸ ಇಷ್ಟೆಲ್ಲ ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ. ಸರ್ಕಾರ ಇದನ್ನು ಗಮನಿಸಿ ಸರಿಯಾಗಿ ಮಾಡ್ತು ಅಂದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾವು ಡಿಸೆಂಬರ್ 3, 4 ದಿಲ್ಲಿಯಲ್ಲಿ ಠಿಕಾಣಿ ಹೊಡ್ತೇವೆ. ಗಲ್ಲಿ ಒಳಗೆ ಸೇರ್ಕೋತೇವೆ. ನಾವು ಅಲ್ಲೆಲ್ಲ ಬೋರ್ಡ್ ಹಿಡ್ಕೊಂಡು ಕುತ್ಕೋತೇವೆ. ಸರ್ಕಾರದ ವಿರುದ್ಧ ನಾವು ಧಿಕ್ಕಾರ ಹಾಕ್ತೇವೆ. ಇದನ್ನ ನಾವು ಜೈಲು ಬರೋ ಕಾರ್ಯಕ್ರಮ ಮಾಡ್ತೇವೆ ನಾವು ಅಂತ ಹೇಳಿ ನಮ್ಮವರೆಲ್ಲರೂ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇದು ಒಂದು. ಇನ್ನೊಂದು, ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಂಚಾಲಕರದಾರ ರಮಾಕಾಂತ್ ನರಗುಂದ್ ಅಂತ ಹೇಳಿ, ಅವ್ರ ಆರೋಗ್ಯ ಸರಿ ಇಲ್ಲ, ಅವ್ರಿಗೆ ಕ್ಯಾನ್ಸರ್ ಆಗಿತ್ತು, ಅದ್ರ ಚಿಕಿತ್ಸೆ ಪಡ್ಕೊಂಡಾರ. ಇವತ್ತಿನ ದಿವಸ ಆರೋಗ್ಯವಾಗಿ ಅದಾರ, ಆದ್ರೂ ಆರೋಗ್ಯದ ಸಮಸ್ಯೆಗಳದಾವ. ಅವ್ರಿಗೂ 76, 77 ವಯಸ್ಸು. ಅವರು ಇವತ್ತಿನ ದಿವಸ ಹೈದರಾಬಾದಕ್ಕೆ ಇದೇ ರೀತಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವ್ರಿಗೆ ಅಲ್ಲೇ ಇಲ್ಲಿಂದ ಪ್ರಯಾಣ ಮಾಡಿ ಅಲ್ಲಿ ಹೋಗೋದ್ರೊಳಗೆ ಅವ್ರಿಗೆ ಇವತ್ತಿನ ದಿವಸ ಬೆಳಗ್ಗೆನೆ ಅನಾರೋಗ್ಯಕ್ಕೆ ಇದಾಗಿ ಅವರು ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಹೋರಾಟಕ್ಕೆ ಅವರು ತ್ಯಾಗಜೀವಿನೇ. ಅವರು ಸಹಿತ ನಾನು ಯಮದೂತನಿಗೆ ಹೇಳ್ದೀನಿ, ನಾನು ಪೆನ್ಷನ್ ಕೊಡ್ಸುತ್ತಾನ, ನನ್ನ ಹತ್ರ ಸಮೀಪ ಬರಬೇಡ ನೀನು ಅಂತ ಹೇಳಿ ಅವನಿಗೆ ಎಚ್ಚರಿಕೆ ಕೊಟ್ಟಿನಿ ಅಂತ ಹೇಳ್ಕೊಂತ ನಕ್ಕೊಂತ ನಮ್ಮ ಜೊತೆ ಹೋರಾಟ ಮಾಡ್ತಾರ. ಇಂಥ ಹೋರಾಟಗಾರರು ಇದಾರ ನಮ್ಮ ಹತ್ರ. ಅವರ ಪುಣ್ಯದಿಂದ ನಮ್ಗೆಲ್ಲ ಪಿಂಚಣಿ ಸಿಕ್ಕರೆ ಬಹಳ ಸಂತೋಷ ಆಗ್ತದೆ ಎಲ್ಲರಿಗೂ. ಅವ್ರಿಗೆ ದೇವ್ರ ಆಯುರಾರೋಗ್ಯ ಕೊಡ್ಲಿ, ಅವ್ರು ಆರೋಗ್ಯವಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಾವು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದೇ ಸರ್ ಲಾಸ್ಟ್ ಟೈಮ್ ಮಳೆ ಬಂದು ಕೂಡ ಜಿಲ್ಲಾಧಿಕಾರಿ ಒಂದ್ ನಿಮಿಷ, ನಾವು ಮನವಿ ಏನ್ ಕೊಡಕ್ ಬಂದಿದ್ದೇವಲ್ಲ ಅದೇ ಟೈಮಲ್ಲೇನೆ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿದೆವು. 11, 12 ಅಲ್ಲಿ ಕಾರ್ಯಕ್ರಮ ಆಯ್ತು. 13ನೇ ತಾರೀಕು ದಿಲ್ಲಿ ಒಳಗಾಯ್ತು. ಅಂದ್ರೆ ಸೌತ್ ಇಂಡಿಯಾದವ್ರು ನಾವೆಲ್ಲರೂ ಬೆಂಗಳೂರೊಳಗೆ ಮಾಡಿದೆವು. ಉತ್ತರ ಭಾರತದವ್ರು ಎಲ್ಲರೂ ದಿಲ್ಲಿನಲ್ಲಿ ಮಾಡಿದ್ರು 13ನೇ ತಾರೀಕಿಗೆ. ಅವಾಗಲೇ ಸರ್ಕಾರ ನಮ್ಮ ಲೀಡರ್ಸ್ಗಳನ್ನ ಕರೆಸಿಕೊಂಡು ಮಾತಾಡಿ ನಿಮ್ಮ ಬೇಡಿಕೆ ಈಡೇರಿಸ್ತೇವೆ ಅಂತೇಳಿ ರೈಟಿಂಗ್ ಒಳಗೆ ಕೊಟ್ಟಿದ್ದದ. ಅದಕ್ಕೆ ನಾವು ಬಿಟ್ಟೆವು. 1 ತಿಂಗಳಾಯ್ತು. ಈಗ ಈ 1 ತಿಂಗಳಲ್ಲಿ ಅವ್ರು ಮತ್ತೆ ಏನು ಹೇಳ್ತಾ ಇಲ್ಲ ಅಂತೇಳಿ ನಾವು ಈ ರೀತಿ ಮತ್ತೆ ರಸ್ತೆಗಿಳಿದಿದ್ದೇವೆ. ನಾವು ಈಗ 30ನೇ ತಾರೀಕಿನೊಳಗೆ ಆಗ್ಲಿ ಅಂತ ಹೇಳಿ ನಾವೆಲ್ಲ ಕೇಳ್ತಾ ಇದ್ದೇವೆ. 3-4 ಆದ್ರೂ ಓಕೆ. 3-4 ಆಗಿಲ್ಲ ಅಂದ್ರೆ ನಾವು ದಿಲ್ಲಿ ಒಳಗೆ ಠಿಕಾಣಿ ಹೊಡ್ತೇವೆ. ಗಲ್ಲಿ ಒಳಗೆ ನಾವು ಉಪವಾಸ ಕುಂದಿರ್ತೇವೆ ಅಂತ ಹೇಳ್ತೇವೆ. ನಮಗ 10-15 ಜನ ಕುಂತ್ರೆ ಹಿಡಿತಾರ. ನಾವು 3-4 ಜನ ಒಂದೊಂದ್ ಕಡೆ ಬೋರ್ಡ್ ಹಿಡ್ಕೊಂಡು ಕೂತ್ರೆ ಯಾರು ಕೇಳಂಗಿಲ್ಲ ನಮಗ. ನಾವು ಹಂಗ ಇಡೀ ದಿಲ್ಲಿ ತುಂಬ ನಾವು ಕೂಡ್ತೇವೆ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ. EPS 95 ಅನ್ನುವಂತ ಪೆನ್ಷನ್ ಯೋಜನೆ ಬರುವುದೇ ಭವಿಷ್ಯ ನಿಧಿ ಯೋಜನೆಯಿಂದ, PF ದಿಂದ. ಆ PF ದಿಂದ ಏನ್ ಬಂದಿರ್ತದ ಅದು EPS 95 ಸ್ಕೀಮಿನೊಳಗೆ ಒಳಪಡ್ತಾರ. ಈ EPS 95 ಸ್ಕೀಮ್ ಅಂದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿದ್ದು. EPFO ಅಂತೇವೆ ನಾವು, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಅವ್ರು ಇದ್ರ ನಿರ್ವಹಣೆ ಮಾಡ್ತಾರ. ಅವರು ಏಜೆನ್ಸಿ ಅಂತ ಹೇಳ್ತಾರ. ಆದ್ರೆ ಸರ್ಕಾರದ ಮೇಲೆ ಪಟ್ಟು ತೋರಿಸ್ತಾರ. ಆದ್ರೆ ಪೂರಾ ಅಧಿಕಾರ ಅವ್ರು ಏನ್ ಹೇಳ್ತಾರ ಅದಕ್ಕೆ ಮಂತ್ರಿಗಳು ಹೂ ಅಂತಾರ. ನನ್ನ ಹೆಸರು ವೀರಕುಮಾರ್ ಗಡಾದ. ನಾನು ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷ.